ಗೋಲ್ ಆಫ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯವನ್ನು ಸಮಸ್ಯೆಯನ್ನು ಒಂದು ಶತ್ರುವಾಗಿ ನಾವು ತೆಗೆದುಕೊಂಡಾಗ ಸಮಸ್ಯೆಗಳಿಲ್ಲದವರು ಯಾರು ಈ ಪ್ರಪಂಚದಲ್ಲಿ ಇಲ್ಲ ಅನ್ನೋದು ನಾವು ಕಂಡುಬರ್ತದೆ. ಏನು ನಿಮ್ಮ ಸಮಸ್ಯೆ? ವಿದ್ಯೆಯ ಓದಿಕೊಳ್ಳುವ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಹಿರಿಯರನ್ನು ನೋಡಿ ಅವ್ರ ಹಾಗೆ ನಾವು ಎಲ್ಲರೂ ದೊಡ್ಡವರಾದರೆ ಎಷ್ಟು ಚಂದ, ಹಾಗೆ ರಾತ್ರಿಗಳ ನಿದ್ರೆಯನ್ನು ಮರೆತು ಓದಿಕೊಳ್ಳುವ ಅಗತ್ಯವಿಲ್ಲವಲ್ಲ ಎಂದು ಭಾವಿಸುತ್ತೇವೆ. ಈ ಸಮಸ್ಯೆಯನ್ನು ಮತ್ತಷ್ಟು ಎತ್ತರದಿಂದ ಪರಿಶೀಲಿಸಿದಾಗ ಸಿನಿಮಾ ಆಟಗಳನ್ನು ಬಿಟ್ಟು ಹಗಲು ರಾತ್ರಿ ಓದುತ್ತಿರುವ ನಮಗೆ ಓದಿದ್ದನ್ನು ಮುಗಿಸಿರುವವರನ್ನು ಕಂಡರೆ ಅಸೂಯೆಯಾಗುತ್ತದೆ. ಅವರು ಕೆಲಸ ಸಿಗದೆ ಅಸಂತೃಪ್ತಿಗಳಾಗಿದ್ದಾರಲ್ಲ. ನೀವು ನಿರುದ್ಯೋಗಿಗಳ? ಅವರಿಗೆ ನಿರುದ್ಯೋಗಿ ಸಮಸ್ಯೆ ಆದರೆ ಈ ಪ್ರಪಂಚದಲ್ಲಿ 99% ಉದ್ಯೋಗಸ್ಥರು ತಮ್ಮ ಕೆಲಸದ ಬಗ್ಗೆ ಸಂತೋಷ ಇಲ್ಲ. ಅದು ಅವರ ಸಮಸ್ಯೆ. ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವುದೆಂದರೆ ಅದು ಕೂಡ ಒಂದು ನಿರಂತರ ಸಮಸ್ಯೆ. ಈ ಕೆಲಸಕ್ಕಿಂತಲೂ ನರಕವೇ ವಾಸಿ ಎಂದು ಅವರು ಅಂದುಕೊಳ್ಳುತ್ತಾರೆ. ಹಾಗೆಂದು ತಮ್ಮ ಉದ್ಯೋಗಗಳೆಲ್ಲ ಅತ್ಯುನ್ನತ ಸ್ಥಾನ ಪಡೆದವರು, ತಮಗೆ ಮೇಲಾಧಿಕಾರಿಗಳ್ಯಾರೂ ಇಲ್ಲದವರು ಕೂಡ ಸಂತೋಷವಾಗಿಲ್ಲ. ನಾವು ಅದನ್ನು ಕೂಡ ಗಮನಿಸಬಹುದು. ಅವರ ಸಮಸ್ಯೆ ಅವರಿಗೆ ತಮ್ಮ ಕೈ ಕೆಳಗಿರುವವರನ್ನು ಹೇಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದು, ಅವರ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು, ಅವರು ಏನಾದರೂ ಒಂದು ಸಮಸ್ಯೆ ತಂದ್ರಂದ್ರೆ ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು, ಅವರಿಂದ ಹೆಚ್ಚು ಕೆಲಸ ಪಡೆಯುವುದು ಹೇಗೆ ಎನ್ನುವ ಮೇಲಾಧಿಕಾರಿಗಳಿಂದ ಒತ್ತಡ ಇರುವಂಥದ್ದು ಎಂದು ಇವು ಸದಾ ಚಿಂತಿಸುತ್ತಿರುತ್ತಾರೆ. ಈ ತಾಪತ್ರೆಯ ತಪ್ಪಿಸಿಕೊಂಡು ಹಾಯಾಗಿ ಪ್ರಶಾಂತವಾಗಿ ಬದುಕಿದರೆ ಎಷ್ಟು ಚಲೋ ಇರ್ತೈತಿ ಅಂದ್ಕೋತೀವಿ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವೇನು? ರಿಟೈರ್ಮೆಂಟ್ ಅಂತ ಅಂದ್ಕೋಬೋದಾ? ಅದು ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ. ತುಂಬ ಜನ ಉದ್ಯೋಗಸ್ಥರು ರಿಟೈರ್ಡ್ ಆಗುತ್ತಿದ್ದಂತೆಯೇ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಒಳಗಾಗುವುದನ್ನು ನಾವು ನೋಡಿವಿ. ಹಾಗಾದರೆ ಸಮಸ್ಯೆಗಳಿಲ್ಲದವರು ಯಾರು? ಬದುಕಿನಲ್ಲಿ ದೊಡ್ಡ ವಿಜಯಗಳನ್ನು ಸಾಧಿಸಿದವರ? ಅದು ತಪ್ಪು ಅಂದ್ಕೋಬಹುದು. ಹಾಗೆ ನೋಡಿದ್ರೆ ಹೆಚ್ಚು ವಿಷಯಗಳನ್ನು ಸಾಧಿಸಿದವರಿಗೆ ಮತ್ತಷ್ಟು ಹೆಚ್ಚು ಸಮಸ್ಯೆ ಬಂದಿರ್ತಾವೆ. ಏಕೆಂದರೆ ಒಂದು ಗೆಲುವಿನ ಪಕ್ಕದೊಳಗ ಸಮೀಪದೊಳಗೆ ಮತ್ತೊಂದು ಸಮಸ್ಯೆ ರೆಡಿ ಹಾಕೊಂಡು ಹುಟ್ಟುಕೊಂಡಿರ್ತೈತಿ. ಆದರೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಾದರೆ ಶ್ರೇಷ್ಠರು ನಿರಂತರ ಸಂತೋಷವನ್ನು ಅನುಭವಿಸುತ್ತಿರುತ್ತಾರೆ. ಹಾಗಾಗಿ ಅವರಿಗೆ ಬದುಕು ಸದಾ ಚಾಲೆಂಜ್ ಆಗಿ ಯಾರು ತೆಗೆದುಕೊಳ್ಳುತ್ತಾರೆ ಅಂಥವರನ್ನು ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಸತ್ಯವನ್ನು ಗ್ರಹಿಸಿದ ಮನುಷ್ಯ ವಿದ್ಯಾರ್ಥಿ ಮಟ್ಟದಿಂದಲೂ ಸಂತೋಷವಾಗಿ ಇರುತ್ತಾನೆ. ಅಂದರೆ ಈ ಸತ್ಯವನ್ನು ಯಾರು ತಿಳ್ಕೊಂಡಿರ್ತಾರೋ ಅವನು ವಿದ್ಯಾರ್ಥಿ ಮಟ್ಟದಿಂದ ಹಿಡ್ಕೊಂಡು ಅವನ ಜೀವನ ಪೂರ್ತಿ ಸಂತೋಷವಾಗಿ ಇರ್ತಾನೆ. ಯಾಕಂದ್ರೆ ಈ ಸಮಸ್ಯೆ ಹೆಣ್ಮಕ್ಳಿಗೆ ಬಿಟ್ಟಿದ್ದಲ್ಲ. ಕೆಲಸ ಮಾಡು ಹೆಣ್ಮಕ್ಳು ಕಂಡ್ರೆ ಸಾಮಾನ್ಯವಾಗಿ ಮನೆಯೊಳಗೆ ಇರುವಂಥ ಹೆಣ್ಮಕ್ಳು ಅಸೂಯೆ ಪಡುವುದು, ಮನೆಯಲ್ಲಿರುವ ಹೆಣ್ಮಕ್ಳನ್ನ ಉದ್ಯೋಗಸ್ಥ ಮಹಿಳೆ ಅಸೂಯೆ ಪಡುವುದು ಸಹಜನೇ. ಒಂದು ವೇಳೆ ಭಾರಿ ಸಿಟ್ಟಿರುವಂಥ ಗಂಡ, ನಿರಾಸಕ್ತ ಗಂಡ, ಎರಡನೇ ಹೆಂಡತಿ ಇರುವಂಥ ಗಂಡ, ಈ ರೀತಿ ತಲೆನೋವು ಹೆಣ್ಮಕ್ಳಿಗೆ ಎಲ್ಲರಿಗೂ ಇರುತ್ತದೆ. ಎಲ್ಲ ಇದ್ದು ಸುಖವಿಲ್ಲವೆಂದು ಹೇಳುವವರು ಇಲ್ಲದೇ ಇಲ್ಲ. ಇದರಿಂದ ತಿಳಿಯುವುದು ಏನಪ್ಪ ಇದ್ರಾಗತ್ತಂದ್ರೆ ನಮ್ಮ ಶತ್ರುಗಳಿಂದಲೂ ಸಾಯುವುದಿಲ್ಲ. ಈ ಏನು ಸಮಸ್ಯೆ ಅನ್ನುವಂಥ ಶತ್ರು ಐತಿಲ್ಲ, ಎಲ್ಲರನ್ನೂ ನಿರಂತರ ನಾವು ಅದಕ್ಕೆ ಹೆಚ್ಚು ಕಿವಿಗೊಟ್ಟಿವತ್ತಂದ್ರೆ ಅದ ವಿಜಯ ಸಾಗುತ್ತದೆ. ಆದರೆ ನಾವು ಮೇಲಿಂದ ಮೇಲೆ ನಿರಂತರ ವಿಜಯ ಸಾಧಿಸುವುದೇ ನಮ್ಮ ಸಂತೃಪ್ತಿ. ನಂತರ ಸಮಸ್ಯೆ ಬರುತ್ತಲೇ ಇರುತ್ತದೆ.
ಮತ್ತೆ ಆ ಸಮಸ್ಯೆಯಲ್ಲಿ ಎದುರಿಸಿದರೆ ಸಂತೋಷನೇ ಇರುತ್ತದೆ. ನಮ್ಮ ಸಮಸ್ಯೆ ಇಲ್ಲದ ವ್ಯಕ್ತಿ ಎಂಥ ಬಿಲಿಯನರ್ ಇರಲಿ, ಶ್ರೀಮಂತ ಇರಲಿ, ಎಲ್ಲರಿಗೂ ಸಮಸ್ಯೆ ಇರುವುದೇ. ಆದರೆ ಆ ಸಮಸ್ಯೆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಾವು ಸದಾ ನಮ್ಮ ಕೆಲಸವನ್ನು ಮಾಡ್ತಾ ಹೋದಾಗ ಜೀವನದಲ್ಲಿ ಯಶಸ್ವಿಯನ್ನು ಗಳಿಸ್ಬೋದು. ಸಮಸ್ಯೆಯೇ ಒಂದು ಶತ್ರು ಎಂದು ತಿಳ್ಕೊಳ್ಳುವುದು. ಹಾಗಾದ್ಮೇಲೆ ಈ ಸಮಸ್ಯೆ ಇಲ್ಲದ, ಉದಾಹರಣೆಗೆ ಒಬ್ಬ ಸಮಸ್ಯೆ ಇಲ್ಲದ ವ್ಯಕ್ತಿಯನ್ನು ನಾವು ಊಹಿಸ್ಕೊಂಡ್ರೆ ಅಂದ್ರೆ ಅವನು ಮಾಡಬೇಕಾದ ಕೆಲಸ ಏನೈತಿ? ಏನೂ ಇಲ್ಲ. ಊಟ ಮಾಡೋದು, ಮಲಗೋದು, ಇವು ಎರಡೇ ಕೆಲಸ. ಹಂಗಾದ್ರೆ ನಾವು ಊಹಿಸ್ಕೋಬೇಕು, ಅವ ಒಂದು 20 ದಿನದಲ್ಲಿ ಹುಚ್ಚ ಆಗಿಬಿಡ್ತಾನೆ. ಹಾಗಾಗಿ ಸಮಸ್ಯೆಯನ್ನು ಒಂದು ಶತ್ರು ಅಂದ್ಕೊಂಡು ಅದನ್ನು ಸದಾ ನಾವು ನಿಭಾಯಿಸುತ್ತಾ ಹೋದಂತೆ ಎಲ್ಲ ಜೀವನದಲ್ಲಿ ಸಂತೋಷವನ್ನು ಪಡಿಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.